ಯುವತಿ ಅಕ್ಷತಾ ಪೂಜಾರಿಯ ಮೇಲೆ ಪೊಲೀಸರಿಂದ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಿನ ಜಾವ 4 ಗಂಟೆಗೆ ಅಕ್ಷತಾ ಪೂಜಾರಿ ಮನೆಗೆ ಬಂದಿರುವಂತಹ ಪೊಲೀಸರು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಬಳಿ ನಡೆದಿರುವಂತಹ ಘಟನೆ ಇದಾಗಿದೆ. ಅಪಘಾತ ಕೇಸ್ನ ಆರೋಪಿಯಾಗಿರುವಂತಹ ಆಶಿಕ್ ಬಂಧನಕ್ಕೆ ಹೋಗಿರುವಂತಹ ಪೊಲೀಸರು ಆಶಿಕ್ನ ಶೋಧಕ್ಕೆ ಬಂದಿರುವಂತಹ ಪೊಲೀಸರಿಂದ ಅಕ್ಷತಾ ಮೇಲೆ ಹಲ್ಲೆಯನ್ನು ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆಯಿಂದಾಗಿ ರೊಚ್ಚಿಗೆದ್ದಿರುವಂತಹ ಜನರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇಡೀ ಬಿಲ್ಲವ ಸಮುದಾಯ ಈ ಒಂದು ಘಟನೆಯಿಂದ ಬೇಸರಗೊಂಡು ಈಗ ಬಿಲ್ಲವ ಸಮುದಾಯ ಪೊಲೀಸರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಯುವತಿ ಅಕ್ಷತಾಗೆ ನ್ಯಾಯ ಕೊಡಿಸುವಂತೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕರಣ ಏನು ಅಂದರೆ, ಯುವತಿ ಏನು ಕಾಣಿಸ್ತಾ ಇದ್ದಾರಲ್ಲ ನಿಮಗೆ ಅಕ್ಷತಾ, ಈ ಅಕ್ಷತಾ ಅನ್ನುವಂಥವರು ಇದರ ಪಕ್ಕದಲ್ಲಿರುವಂತಹ ಆಶಿಕ್, ಇವರಿಬ್ಬರು ಸಹ ಸಹೋದರ ಸಂಬಂಧಿಗಳು. ಈ ಆಶಿಕ್ 11 ವರ್ಷಗಳ ಹಿಂದೆ ಒಂದು ಪ್ರಕರಣದಲ್ಲಿ ಸಿಲುಕೊಂಡಿರ್ತಾನೆ. ಅವನನ್ನು ಹುಡುಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಬೆಳಗಿನ ಜಾವ 4 ಗಂಟೆಗೆ ಈ ಅಕ್ಷತಾ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಬಂದಿರುವಂತಹ ಸಂದರ್ಭದಲ್ಲಿ ಯಾವ ಮಹಿಳಾ ಕಾನ್ಸ್ಟೇಬಲ್ ಸಹ ಇರಲಿಲ್ಲ ಅನ್ನುವಂತಹ ಆರೋಪವನ್ನು ಮಾಡಲಾಗ್ತಾ ಇದೆ. ಜೋರ್ ಬಾಗಿಲು ಬಡಿತಿದ್ರು, ಅಮ್ಮನನ್ನೇ ಎಬ್ಸಿದ್ರು. ಹೇಳಿ ಯಾರೋ ಬಾಗಿಲು ಬಡಿತಾರೆ. ನಮ್ಗೆ ತುಂಬ ಹೆದರಿಕೆ ಆಯ್ತು ಯಾರಂತ. ಅದಕ್ಕೆ ತುಂಬ ಹೊತ್ತು ನಾವು ತೆಗಿಲಿಲ್ಲ ಬಾಗಿಲು. ಅಮ್ಮ ಮೇಲೆ ಕಿಟಕಿಯಲ್ಲಿ ಕೇಳಿದ್ರು ಯಾರು ಅಂತ, ಯಾರು ಹೇಳಿ ಅಂತ, ಅಂದರೆ ತುಳುವಲ್ಲಿ ಕೇಳಿದ್ರು. ಆಗ ನಾವು ಪೊಲೀಸ್, ಅಂದರೆ ಅವ್ರು ಯೂನಿಫಾರ್ಮ್ ಹಾಕೊಂಡಿದ್ರ ಪೊಲೀಸ್, ನಾವು ಬಾಗಿಲು ತೆಗೀರಿ ಹಾಗೆ ಹೇಳಿದ್ರು. ನಮ್ಗೆ ಹೆದರಿಕೆ ಆಯ್ತು ತುಂಬ. ಅಮ್ಮ ಮೆಲ್ಲ ಬಾಗಿಲು ತೆಗೋ ಅವರೆಲ್ಲ ಒಳಗಡೆ ಬಂದು ಹುಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ನಾವು ಯಾರು ನೋಡ್ತಿದ್ರಿ ಹಾಗೆಲ್ಲ ಕೇಳಿದ್ವಾ. ಅದಕ್ಕೆ ಆಶಿಕ್ ಎಲ್ಲಿದ್ದಾನೆ ಆಶಿಕ್ ಅಂತ. ಅವ್ರು ನಮ್ಮ ದೊಡ್ಡಮ್ಮನ ಮಗಳು ಮಲ್ಪೆಯಲ್ಲಿ ಇರೋದಲ್ಲ, ಇಲ್ಲಿ ಯಾಕೆ ಬರ್ತಾರೆ ಕೇಳಿ. ಇಲ್ಲೇ ಇದ್ದಾನೆ ಹೇಳಿ ಅಂತ ಹೇಳಿದ್ರು. ಸರ್ ಇಲ್ಲೆಲ್ಲ ಬರೋದಿಲ್ಲ ಅಂತ ಹೇಳಿದ್ರು. ಅದರಲ್ಲಿ ಒಬ್ಬ ದಪ್ಪ ಇದ್ದಿದ್ರು, ಅವ್ರ ಹೆಸರು ದೇವೇಂದ್ರ ಅಂತೆ. ಅವ್ರು ನನ್ನ ಕೈ ಹೀಗೆ ಎಳೆದು ಒಂದೇ ಸಲ ದೂಡಿದ್ರ. ನಾ ಕೆಳಗಡೆ ಬಿದ್ನ. ನಂಗೆ ತುಂಬ ನೋವಾಯ್ತು. ನಾವು ಸರ್ ಹೀಗೆಲ್ಲ ಯಾಕೆ ಮಾಡ್ತೀರಿ, ಹೀಗೆಲ್ಲ ಮಾಡೋದು ತಪ್ಪಲ್ಲ, ನಿಮ್ಮ ಹತ್ರ ಕೋರ್ಟ್ ವಾರೆಂಟ್ ಇದೆಯಾ ಹಾಗೆಲ್ಲ ಕೇಳಿದ್ರು. ಇಲ್ಲ ನೀವು ನಿಜ ಹೇಳಿ, ಅವನು ಇಲ್ಲೇ ಇದ್ದಾನಲ್ಲ ಹೇಳಿ ಹಾಗೆಲ್ಲ ಹೇಳಿದ್ರು. ಇಲ್ಲ ಸರ್ ಇಲ್ಲಿ ಬರೋದಿಲ್ಲ ಅಂತ ಹೇಳಿದ್ರು. ಮತ್ತು ಅವರು ಹೇಳಿದರು, ನಾವು ದಿನ ಬರ್ತೇವೆ, ಇಷ್ಟೊತ್ತಿಗೆ ಬಂದು ನೋಡ್ತೇವೆ, ಅವನು ಇದನ್ನ ಇಲ್ವ ದಿನ ಚೆಕ್ ಮಾಡ್ತೇವೆ ಹಾಗೆಲ್ಲ. ಬನ್ನಿ ಸರ್ ಅಡ್ಡಿಲ್ಲ, ದಿನ ನೋಡಿ ಅಂತ ಹೇಳಿದ್ವಿ ನಾವು ಸಹ. ಮತ್ತು ಹೇಳಿದರು, ಅವು ಸಿಗುವವರೆಗೂ ನಿಮ್ಮನ್ನು ಬಿಡೋದಿಲ್ಲ ನಾವು, ಅವು ಸಿಗಲಿ ಅಂದರೆ ನಿಮ್ಮನ್ನ ಜೀವ ಸಹಿತ ಬಿಡೋದಿಲ್ಲ ಅಂತ ಹೆದರಿಸಿ ಹೋದ್ರಾ. ನಾವು ಮತ್ತೆ ಅಂದರೆ ಆ ದಿನ ತುಂಬ ಹೆದರ್ಕೊಂಡಿದ್ವಿ, ಯಾರ ಹತ್ರ ಹೇಳಲಿಕ್ಕೂ ಆಗಲಿಲ್ಲ. ಮತ್ತು ಅಣ್ಣನವ್ರ ಹತ್ರ ಎಲ್ಲ ಹೇಳಿದ್ವಿ. ಅವ್ರ ಪಕ್ಕದ ಮನೆ ಅನ್ನ ಸಹ ಇರಲಿಲ್ವಾ, ಇಲ್ಲಾಂದರೆ ಅವ್ರ ಹತ್ರ ಕರಿತಿದ್ವಿ ನಾವು ನೈಟೇ. ನೆಕ್ಸ್ಟ್ ಡೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬ್ರಹ್ಮರಕ್ಕೆ ಹೋದ್ವಿ. ಒಂದು 3 ಗಂಟೆ ಹಾಗೆ ಹೋಗಿದ್ವಾ. ಅವರು ನಮ್ಮದು ಇದೆಲ್ಲ ತಗೊಂಡ್ರು, ಜಸ್ಟ್ ಓದಿದ್ರು, ಮತ್ತು SI ಬರಲಿ ಅಂತ ಹೇಳಿದರು. ನಾವು SIಗೆ ವೆಯ್ಟ್ ಮಾಡ್ತಾ ಇದ್ದಿದ್ವಿ. 3 ಗಂಟೆಯಿಂದ 7:30ವರೆಗೆ ವೆಯ್ಟ್ ಮಾಡಿದ್ದೀವಿ. ಮತ್ತು SI ಬಂದರು, ಅವ್ರ ಹತ್ರ ಹೇಳಿದ್ವಿ ಹೀಗೆ ಸರ್. ಅವ್ರು ಹೇಳಿದರು ಆಯಿತು, ಅದು ವಾರ್ನ್ ಮಾಡುವ ಹಾಗೆಲ್ಲ ಹೇಳಿದ್ರು. ಮತ್ತು ಅವರು DSP ಅವರಿಗೆಲ್ಲ ಕಾಲ್ ಮಾಡಿದರು, ಅವರಿಗೆ ಆ್ಯಕ್ಷನ್ ತಗೊಳ್ಳಿ ಹಾಗೆಲ್ಲ ಹೇಳಿದರು ಅಷ್ಟೇ. ಮತ್ತು ನಾವು ಹೇಳಿದ್ವಿ ಸರ್ FIR ಆಗಬೇಕು ಅಂತ. ಅವರಿಲ್ಲ, ವಾರ್ನ್ ಮಾಡಿ ಬಿಡುವ, ನಾಳೆ ಕಟ್ಸುವ ಅವ್ರನ್ನ ಹೇಳಿದ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಕೊಡ್ತಾರೆ. ಪರೀಕ್ಷಿತ್, ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದ್ರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಮಹಿಳೆಗೆ ಹೋಗುವಂತಹ ಸಂದರ್ಭದಲ್ಲಿ, ಅದು ಮಹಿಳೆಯರಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಅಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದ್ರೆ, ಆ ಹುಡುಗಿ ಹೇಳ್ತಾ ಇರೋದು ನೋಡ್ತಾ ಹೋದ್ರೆ ಯಾವ ಮಹಿಳೆ ಕಾನ್ಸ್ಟೇಬಲ್ ಇರಲಿಲ್ಲ. ಅಲ್ಲಿರುವಂತಹ ಪೊಲೀಸರು, ಅಂದ್ರೆ ಪುರುಷ ಪೊಲೀಸರೇ ಅವ್ರನ್ನ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಏನಿದ್ರು ವಿಚಾರ ಸಂಪೂರ್ಣವಾಗಿ ನೋಡೋದಾದ್ರೆ? ಎಸ್ ಜಗದೀಶ್, ಈಗ ಆಶಿಕ್ ಅನ್ನುವಂತಹ ಯುವಕ ಕಳೆದ 10 ವರ್ಷ ಹಿಂದೆ ಒಂದು ಅಪಘಾತ ಮಾಡಿರ್ತಾನೆ. ಆ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ವಾದ ವಿವಾದ ನಡೀತಾ ಇರುತ್ತೆ. ಕಳೆದ ಮಾರ್ಚ್ ತಿಂಗಳಿಂದ, ಇದೇ ವರ್ಷದ ಮಾರ್ಚ್ ತಿಂಗಳಿಂದ ಅವರನ್ನ ಬಂಧಿಸಬೇಕು ಅನ್ನುವಂತ ಆದೇಶ ಆಗುತ್ತೆ. 25 ಲಕ್ಷವನ್ನ ಆತನಿಂದ ವಸೂಲಿ ಮಾಡ್ಬೇಕು ಅನ್ನುವಂತ ಆದೇಶ ಕೂಡ ಬರುತ್ತೆ. ಆದ್ರೆ ಆತ ಆ ಅಪಘಾತ ಸಂದರ್ಭದಲ್ಲಿ ಆತ ಅಪ್ರಾಪ್ತ ಆಗಿರುವಂತದ್ದು ಮತ್ತು ಬೈಕ್ ಕೂಡ ಆತನದಲ್ಲ. ಹಾಗಾಗಿ ಆತನ ಮಾಲೀಕ ಅದನ್ನ ಭರಿಸಬೇಕು ಅಥವಾ ಆಶಿಕೆ ಅವನ್ನ ಅರೆಸ್ಟ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಆದೇಶ ಆಗುತ್ತೆ. ಆದ್ರೆ ಪೊಲೀಸರಿಗೆ ಆತ ಆಶಿಕ್ ಸಿಗ್ತಾ ಇರ್ಲಿಲ್ಲ. ಆದರೆ ಮನೆ ಇರುವಂತದ್ದು ಮಲ್ಪೆ ಭಾಗದ, ಉಡುಪಿ ನಗರದ ಮಲ್ಪೆ ಭಾಗದಲ್ಲಿ ಇರುವಂತದ್ದು. ಆದ್ರೆ ಆತ ಮನೆಯಲ್ಲೂ ಇಲ್ಲ, ಮತ್ತೆ ಆತನ ಸಂಬಂಧಿಕರ ಅಕ್ಷತಾ ಮನೆಯಲ್ಲಿ ಕೂಡ ಆತ ಸಿಕ್ಕಿರೋದಿಲ್ಲ. ಆಗಾಗ ಮನೆಗೆ ಬಂದು ಹೋಗ್ತಾ ಇರ್ತಾರೆ. ಆದ್ರೆ ಏಕಾಏಕಿ ಮೊನ್ನೆ ದಿನ 2 ದಿನ ಹಿಂದೆ ಏಕಾಏಕಿ ಬೆಳಗ್ಗೆ 4 ಗಂಟೆಗೆ ಯುವತಿಯ ಮನೆಗೆ ದಾಳಿ ಮಾಡ್ತಾರೆ. ಆದ್ರೆ ಏಕಾಏಕಿ ಯಾವುದೇ ಮಹಿಳಾ ಪೊಲೀಸ್ ಇಲ್ಲ, ಕೋರ್ಟ್ ಅಮೀನ್ ಕೂಡ. ಆದ್ರೆ ಹೆಚ್ಚಾಗಿ ಈ ಪ್ರಕರಣದಲ್ಲಿ ಕೋರ್ಟ್ ಅಮೀನ್ ಇರಬೇಕು, ಮಹಿಳಾ ಪೊಲೀಸ್ ಇರಬೇಕು. ಆದ್ರೆ ಯಾರು ಕೂಡ ಇಲ್ಲಿಂದ ಏಕಾಏಕಿ ಪುರುಷ ಪೊಲೀಸರು, ಒಂದು 5 ಮಂದಿ ಪುರುಷ ಪೊಲೀಸರು ಏಕಾಏಕಿ ಬೆಳಿಗ್ಗೆ ಮನೆಯ ಬಾಗಿಲನ್ನ ತಟ್ತಾರೆ. ನಂತರದಲ್ಲಿ ಏಕಾಏಕಿ ಮನೆ ಒಳಗೆ ನುಗ್ಗಿ ಆತನನ್ನ ಹುಡುಕಾಟ ರೀತಿಯಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಕ್ಷತಾ ಅವರನ್ನ
ಓದುವ ಹುಡುಗಿ ಆಕೆಯ ಕೈ ಹಿಡಿದು ನೂಕುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸದ್ಯ ಆಕೆ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಸದ್ಯ ಪೊಲೀಸರ ನಡೆ ಏನಿದೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಒಂದು ರೀತಿಯ ಪ್ರಕರಣ 10 ವರ್ಷದಿಂದ ನಡೆದ ಪ್ರಕರಣದಲ್ಲಿ ಈಗ ಈಕೆಯ ಮನೆಗೆ ನುಗ್ಗಿದ್ಯಾಕೆ ಮತ್ತು ಆತನ ಮನೆ ಇರುವಂತದ್ದು ಬೇರೆ ಕಡೆ. ಆತ ನಮ್ಮ ಮನೆಗೆ ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ಪೊಲೀಸರು ಒಂದು ರೀತಿಯ ಬೆದರಿಕೆ ಹಾಕುವ ನಿಟ್ಟಿನಲ್ಲಿ ಯುವತಿಯನ್ನು ಹೆದರಿಸೋದು ಪ್ರಯತ್ನ ಮಾಡ್ತಾರೆ. ಎಷ್ಟೇ ಬಾರಿ ನನ್ನ ಮನೆ ಇಲ್ಲಿಲ್ಲ, ಆತ ನಮ್ಮ ಮನೆಗೆ ಬರದೆ ಬಹಳಷ್ಟು ವರ್ಷಗಳಾಯ್ತು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ರು ಕೂಡ ಪೊಲೀಸರು ಒಂದು ರೀತಿಯ ದಬ್ಬಾಳಿಕೆಯನ್ನು ಮಾಡುವಂತದ್ದು. ಅದು ಕೂಡ ಉಡುಪಿ ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಬಹಳಷ್ಟು ಖೇದಕರ. ಹೀಗಾಗಿ ಸದ್ಯಕ್ಕೆ ಬಿಲ್ಲವ ಸಮುದಾಯ ಈಗ ಆಕ್ರೋಶಗೊಂಡಿರುವಂತದ್ದು. ಬಿಲ್ಲವ ಸಮುದಾಯ ಈಗ ಹೋರಾಟದ ಎಚ್ಚರಿಕೆ ನೀಡಿದೆ. ಇತ್ತೀಚೆಗಷ್ಟೇ ನಿನ್ನೆಷ್ಟೇ ಪೊಲೀಸ್ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿದಂತಹ ಸಮುದಾಯದ ಮುಖಂಡರು ಪೊಲೀಸರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ರು. ಎಸ್ಪಿ ಅವರು ಕೂಡ ಈ ಬಗ್ಗೆ ನಾವು ಸ್ಪಂದಿಸ್ತೇವೆ ಮತ್ತು ಯಾರು ಪೊಲೀಸರು ಇದ್ದಾರೆ ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಈವರೆಗೂ ಕ್ರಮ ಕೈಗೊಳ್ಳಿ. ಹೀಗಾಗಿ ಬಿಲೋ ಸಮುದಾಯದ ಮುಖಂಡರು ಏನಿದ್ದಾರೆ ಈಗ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಕ್ಷತಾ ಅವರಿಗೆ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆಕೆ ಈಗ ಬಹಳಷ್ಟು ಆಕೆಯ ವಿರುದ್ಧ ಕೇಸ್ ದಾಖಲಾಗಿದೆ. ಬಹಳಷ್ಟು ಒಂದು ರೀತಿಯ ದಬ್ಬಾಳಿಕೆ ಅಂತ ನೇರವಾಗಿ ಹೇಳ್ಬೋದು. ಯಾಕಂದ್ರೆ ಆಕೆಯ ವಿರುದ್ಧವೇ ಪೊಲೀಸರ ವಿರುದ್ಧ ಕರ್ತವ್ಯ ಗಡ್ಡಿ, ಅದು ಕೂಡ ಮಹಿಳಾ ಪೊಲೀಸ್ ಕರ್ತವ್ಯ ಗೆಡ್ಡುವಂತ ಪ್ರಕರಣ ದಾಖಲಾಗಿದೆ. ಆದ್ರೆ ಅಲ್ಲಿ ಮಹಿಳಾ ಪೊಲೀಸ್ ಇಲ್ಲ ಅಂತ ಸಿಸಿಟಿವಿಯಲ್ಲೇ ಗೊತ್ತಾಗಿರೋದು. ಯಾಕೆ ಸಿಸಿಟಿವಿ ಫುಟೇಜ್ ನಮ್ಗೆ ಸಿಕ್ಕಿದೆ ನ್ಯೂಸ್ ಫಸ್ಟ್ಗೆ. ಅದರಲ್ಲಿ ಯಾವುದೇ ಮಹಿಳಾ ಪೊಲೀಸ್ ಇಲ್ಲ, ಕೇವಲ ಪುರುಷ ಪೊಲೀಸರು ಆ ಮನೆಯನ್ನ ನುಗ್ಗಿರುವಂತದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಬಹಳಷ್ಟು ಒತ್ತಾಯ ಉಡುಪಿ ಹಾಗೂ ಮಂಗಳೂರು ಬೇರೆ ಬೇರೆ ಜಿಲ್ಲೆಯಿಂದ ಬಿಲೋ ಸಮುದಾಯ ಮುಖಂಡರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ಪರೀಕ್ಷಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.